ಚೀನಾದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಡೆಡ್ಲಿ ವೈರಸ್ ಈಗ ಕೇವಲ ಚೀನಾಗಷ್ಟೇ ಅಲ್ಲ, ಚೀನಾ ಸುತ್ತಮುತ್ತಲಿರುವಂತಹ ದೇಶಗಳಿಗೂ ಕೂಡ ಆವರಿಸಿಕೊಳ್ತಾ ಇದೆ. ನಾವು ಕೂಡ ಆತಂಕ ಪಡುವಂಥ ವಿಚಾರ ಬಂದಂಗೆ ಕಾಣಿಸ್ತಾ ಇದೆಯಪ್ಪ, ಗೊತ್ತಿಲ್ಲ. ಯಾಕಂದರೆ ಚೀನಾ ನಂತರ ಈಗ ಹಾಂಗ್ಕಾಂಗ್ ಮತ್ತು ಜಪಾನ್ಗೂ ಕೂಡ ಡೆಡ್ಲಿ ವೈರಸ್ ಹಬ್ಬಿದೆ ಅಂತ ಹೇಳ್ತಾ ಇದ್ದಾರೆ. 7 ಲಕ್ಷಕ್ಕೂ ಹೆಚ್ಚು ಮಂದಿಯಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿದೆ. ಚೀನಾದಲ್ಲಿ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಜಗತ್ತಿಗೆ ಮತ್ತೊಂದು ಸುಳ್ಳು ಹೇಳಿದೆಯಾ ಚೀನಾ ಅಂತ ಹೇಳಿ ಕಳೆದ ಅಕ್ಟೋಬರ್ನಿಂದಲೇ ಈಗ ಸಮಸ್ಯೆ ಶುರುವಾಗಿದೆ ಅಂತಿದ್ದಾರೆ. ಅದು ಡಿಸೆಂಬರ್ ಮೊದಲನೇ ವಾರ 2ನೇ ವಾರದಿಂದ ಕಾಣಿಸಿಕೊಳ್ಳೋಕೆ ಶುರುವಾಗಿದೆ. ಈಗ ಅದೊಂದು ಪೀಕಿಗೆ ಬರುವಂಗೆ ಲಕ್ಷಣಗಳು ಕಾಣಿಸ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಈಗ ಮಾಹಿತಿಯನ್ನು ಕೊಡ್ತಾ ಇರೋದು, ಅದು ಚೀನಾದ ಒಂದು ಭಾಗದಲ್ಲಿ ವಿಪರೀತವಾಗಿ ಕಾಟವನ್ನು ಕೊಡ್ತಾ ಇದೆ ಅಂತೇಳಿ, ನಾರ್ತ್ ಚೀನಾದ ಉತ್ತರ ಭಾಗದಲ್ಲಿ ಅಂತ ಹೇಳಿ. ಅದ್ರ ಬಗ್ಗೆ ಒಂದು ವರದಿ ಇದೆ ನೋಡಿ. ಚೀನಾದಲ್ಲಿ ಕೊರೋನಾ ಮಾದರಿಯ ವೈರಸ್ ಸ್ಫೋಟ. ಹಾಂಗ್ಕಾಂಗ್, ಜಪಾನ್ಗೂ ವ್ಯಾಪಿಸಿದ ಡೆಡ್ಲಿ ವೈರಸ್. 2 ದೇಶಗಳಲ್ಲಿ ಸುಮಾರು 7 ಲಕ್ಷ ಮಂದಿಗೆ ವೈರಸ್. ಮಹಾಮಾರಿ ಕೊರೋನಾ ನಂತರ ಮತ್ತೊಂದು ನಿಗೂಢ ವೈರಸ್ ಡ್ರ್ಯಾಗನ್ ರಾಷ್ಟ್ರ ಚೀನಾಕ್ಕೆ ಎಂಟ್ರಿ ಕೊಟ್ಟಿದೆ. ಕೊರೋನಾದಿಂದ ಈಗ ತಾನೇ ಸುಧಾರಿಸಿಕೊಳ್ತಿರೋ ವಿಶ್ವಕ್ಕೆ ಚೀನಾ ಮತ್ತೊಂದು ಸೋಂಕಿನ ಭೀತಿಯನ್ನ ಹುಟ್ಟಿಸಿದೆ. ಹೊಸ ವೈರಸ್ಗೆ ತತ್ತರಿಸಿರೋ ಚೀನಾದಲ್ಲೀಗ ಹೆಲ್ತ್ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಇದೀಗ ಈ ಡೆಡ್ಲಿ ವೈರಸ್ ಹಾಂಗ್ಕಾಂಗ್, ಜಪಾನ್ಗೂ ವ್ಯಾಪಿಸಿದ್ದು ಸುಮಾರು 7 ಲಕ್ಷಕ್ಕೂ ಹೆಚ್ಚು ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಚೀನಾದ HMPV ಸೋಂಕು ಹರಡಿ ಭಾರಿ ಆತಂಕ ಹುಟ್ಟುಹಾಕಿರುವಾಗಲೇ ಅತ್ತ ಜಪಾನ್ ಮತ್ತು ಹಾಂಗ್ಕಾಂಗ್ ದೇಶಗಳಲ್ಲೂ ಇದೇ ಸೋಂಕಿನ ವೈರಸ್ ಭಾರಿ ಪ್ರಮಾಣದಲ್ಲಿ ವ್ಯಾಪಿಸಿರುವ ಸುದ್ದಿ ಹೊರಬಿದ್ದಿದೆ. ಜಪಾನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮಾಧ್ಯಮ ವರದಿ ಪ್ರಕಾರ ಒಂದೇ ವಾರದಲ್ಲಿ 94,259 ಜನರು ಸೋಂಕಿಗೆ ತುತ್ತಾಗುತ್ತಿದ್ದಾರೆ. ಇದರೊಂದಿಗೆ ಪ್ರಸ್ತುತ ಜಪಾನ್ನಲ್ಲಿರುವ ಸೋಂಕಿಗೆ ತುತ್ತಾದವರ ಸಂಖ್ಯೆ 7,18,000ಕ್ಕೆ ತಲುಪಿದೆ. ಸದ್ಯ ದೇಶದಲ್ಲಿ ಚಳಿಗಾಲ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಸೋಂಕು ಇನ್ನಷ್ಟು ವ್ಯಾಪಕವಾಗುವ ಆತಂಕವೂ ಎದುರಾಗಿದೆ. ಇನ್ನೊಂದೆಡೆ ಚೀನಾದ ನೆರೆಯ ದೇಶವಾದ ಹಾಂಗ್ಕಾಂಗ್ನಲ್ಲೂ ಸೋಂಕು ಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ. ಚೀನಾದಲ್ಲಿ HMPV ಸೋಂಕು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಅಲ್ಲಿಯ ಜನರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಈ ನಡುವೆ ಚೀನಾದ ನೆರೆಯ ರಾಷ್ಟ್ರಗಳಲ್ಲೂ ಕೂಡ ಈ ಒಂದು ಸೋಂಕು ವ್ಯಾಪಿಸ್ತಾ ಇರುವಂತದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಜಪಾನ್ ಮತ್ತೆ ಹಾಂಗ್ಕಾಂಗ್ನಲ್ಲೂ ಕೂಡ HMPV ಸೋಂಕು ಹರಡ್ತಾ ಇದೆ ಅನ್ನುವಂಥ ಮಾಹಿತಿಗಳನ್ನ ಅಲ್ಲಿಯ ಮಾಧ್ಯಮಗಳು ವರದಿ ಮಾಡ್ತಾ ಇರುವಂತದ್ದು. ಜಪಾನ್ನಲ್ಲಿ ಕಳೆದ ಒಂದು ವಾರದಲ್ಲಿ 92,000ಕ್ಕೂ ಹೆಚ್ಚು ಜನರಿಗೆ ಈ ಸೋಂಕು ತಗುಲಿದ್ದು, ಈವರೆಗೂ 7,20,000 ಜನರಿಗೆ ಈ ಸೋಂಕು ತಗುಲಿದೆ ಅನ್ನುವಂಥ ಮಾಹಿತಿಯನ್ನ ವರದಿ ಮಾಡಿದ್ವಿ. ಇದ್ರ ಜೊತೆಗೆ ಹಾಂಗ್ಕಾಂಗ್ನಲ್ಲೂ ಕೂಡ ವೇಗವಾಗಿ ಈ ಸೋಂಕು ವ್ಯಾಪಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜಗತ್ತಿಗೆ ಮತ್ತೊಂದು ಸುಳ್ಳು ಹೇಳಿದ್ದ ಚೀನಾ. ಕಳೆದ ಅಕ್ಟೋಬರ್ನಿಂದಲೇ ಶುರುವಾಗಿದೆ ಸಮಸ್ಯೆ. ಸೋಂಕಿನ ಕುರಿತು ಮೌನ ಮುರಿದ ವಿಶ್ವ ಆರೋಗ್ಯ ಸಂಸ್ಥೆ. ಚೀನಾದಲ್ಲಿ HMPV ಸೋಂಕಿನ ಸಂಖ್ಯೆ ಹೆಚ್ಚುತ್ತಿದೆ. ಕಳೆದ ಅಕ್ಟೋಬರ್ನಿಂದಲೇ ಸಮಸ್ಯೆ ಶುರುವಾಗಿದೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆ ದಾಖಲಾಗುತ್ತಿರುವ ರೋಗಿಗಳ ಸಂಖ್ಯೆ ಹೆಚ್ಚಿದೆ. ಸೋಂಕಿನ ಮೂಲ ಮತ್ತು ಸೂಕ್ತ ಚಿಕಿತ್ಸೆ ಬಗ್ಗೆ ಚೀನಾದ NCDPA ಅಧ್ಯಯನ ಆರಂಭಿಸಿದೆ ಎಂದು ಹೇಳಿದೆ. ಅಂದ್ರೆ ಸೋಂಕು ಹರಡಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ಚೀನಾ ಖಚಿತ ಮಾಹಿತಿ ನೀಡುತ್ತಿಲ್ಲ. ಈ ಬಗ್ಗೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವೋ ನಿಂಗ್ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದ್ದಾರೆ. ಚೀನಾದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ವಿದೇಶಿಯರು ಚೀನಾಕ್ಕೆ ಪ್ರಯಾಣಿಸುವುದು ಸುರಕ್ಷಿತ. ಚೀನಾದಲ್ಲಿರುವ ನಾಗರಿಕರು, ವಿದೇಶಿಗರ ಆರೋಗ್ಯದ ಬಗ್ಗೆ ಚೀನಾ ಸರ್ಕಾರ ಕಾಳಜಿ ವಹಿಸುತ್ತದೆ. ಚಳಿಗಾಲದಲ್ಲಿ ಉಸಿರಾಟದ ಸಮಸ್ಯೆ ಹೆಚ್ಚು ಕಂಡುಬರುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಉಸಿರಾಟದ ಸಮಸ್ಯೆ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ವೈರಸ್ ಬಗ್ಗೆ ಹರಿದಾಡಿರೋ ಸುದ್ದಿ ನಂಬಬೇಡಿ, ಜನರು ಆರಾಮಾಗಿ ಓಡಾಡ್ತಿದ್ದಾರೆ ಎಂದ ಕನ್ನಡಿಗ. ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಕುರಿತು ಚೀನಾದ ಶೆನಝೇನಾದಲ್ಲಿರೋ ಕನ್ನಡಿಗ ಶಶಿ ಶಿರಗುಪ್ಪಿ ಮಾತನಾಡಿದ್ದು, HMPV ಕುರಿತು ಹರಿದಾಡುತ್ತಿರೋ ವಿಡಿಯೋಗಳನ್ನ ನಂಬಬೇಡಿ ಎಂದಿದ್ದಾರೆ. ತಾವೇ ಸ್ವತಃ ಆಸ್ಪತ್ರೆ, ಮಾಲ್, ಮೆಟ್ರೋದಲ್ಲಿ ಓಡಾಡಿರೋ ವಿಡಿಯೋವನ್ನ ರೆಕಾರ್ಡ್ ಮಾಡಿರೋ ಶಶಿ ಅವರು ಜನರು ಬಿಂದಾಸ್ ಆಗಿ ಓಡಾಟ ನಡೆಸುತ್ತಿದ್ದಾರೆ ಎಂದಿದ್ದಾರೆ. ನಾನು ಎಲ್ಲಿದ್ದೀನಂದ್ರೆ, ಇದು ನನ್ನ ಕಡೆ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇದು ಹಾಸ್ಪಿಟ್ಲ್. ಇದು ಶೆಂಜನ್ನಲ್ಲಿ ಫೇಮಸ್ ನಾನ್ಶಾನ್ ಹಾಸ್ಪಿಟ್ಲು. ಚೈನಾದಲ್ಲಿ ಮತ್ತೇನೋ ಬಂದಿದೆ ಅಂತೆ, ಅದು ಇದು ಅಂತ ಹೇಳಿಬಿಟ್ಟು. ಬಟ್ ಆ ಥರ ಏನಿಲ್ಲ ನೋಡಿ, ನೀವೇ ನೋಡಿ ದೃಶ್ಯ ನೋಡಿ, ಎಷ್ಟು ವಾತಾವರಣ, ಹಾಸ್ಪಿಟಲ್ ನೋಡಿ, ಬಿಲ್ಡಿಂಗ್ ಸಖತ್ತಾಗಿದೆ ನೋಡಿ, ಬಿಲ್ಡಿಂಗ್ ಎಲ್ಲ. ಸೊ ನನ್ನ ಹಿಂದ್ಗಡೆ ಇದೆಲ್ಲ ನೋಡಿ, ಹಿಂದ್ಗಡೆ ಇರೋದೆಲ್ಲ ಇದು ಹಾಸ್ಪಿಟ್ಲ್ ಏರಿಯಾ. ಇದು ಖಾಲಿ ಹೊಡಿತಾ ಇದೆ ಅಂತ ಜನ ಇಲ್ಲ. ತುಂಬ ಜನ ಅದೇ ಹೇಳಿದೆಲ್ಲ ಕೇಳ್ತಾಯಿದ್ರು, ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ಕೇಳ್ತಾರೆ. ಕೆಲವು ಜನ ಕಾಲ್ ಕೂಡ ಮಾಡಿದ್ದಾರೆ. ಮಾಡಿಬಿಟ್ಟು ಆಮೇಲೆ ನನಗೆ ಏನಪ್ಪ ಇದು ಈ ಥರ ಇದೆ ಅಂತ ನಾನು ಯೂಟ್ಯೂಬಲ್ಲಿ ತೆಗೆದು ನೋಡಿದ್ರೆ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಸರ್ಕ್ಯೂಲ್ ಆಗ್ತಾಯಿದೆ, ವೈರಲ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ರೀ. ನಾನೇ ಒಂದು AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನೋ ಒಂದು ನಾನು ಒಂದು ಡಿಜಿಟಲ್ ಕ್ರಿಯೇಟ್ ಮಾಡಿ ತೋರಿಸ್ಬೋದಲ್ಲ. ಈ ಥರ ನಿನ್ನೆ ನನಗೆ ಈ ಥರ ಬಂತಲ್ಲ ನೋಡಿ, ಹಿಂದ್ಗಡೆ ಇದೆಲ್ಲ ಹಾಸ್ಪಿಟಲ್ ಬಿಲ್ಡಿಂಗ್ ಇದು. ಸೊ ನಿನ್ನೆ ನನಗೆ ಈ ಥರ ಬಂತಲ್ಲ, ನ್ಯೂಸ್ ಬಂದ ತಕ್ಷಣ ನಾನು ಏನು ಮಾಡಿದೆ, ಸ್ಪೆಷಲ್ಲು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ, ಫೇಮಸ್ ಟೂರಿಸ್ಟ್ ಸ್ಪಾಟ್ ಹೋಗಿ ಬರೋಣ ಅಂತ ನಾನು ಏನು ಮಾಡಿದೆ, ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕಾದ್ರೆ
ನೋಡಿ ಆ ದೃಶ್ಯ, ಮೆಟ್ರೋ ಸ್ಟೇಷನ್ ದೃಶ್ಯ ನೋಡಿ. ನೀವು ಅನ್ಕೊಂತಿರ್ಬೋದೇ ನೀನಿರೋ ಸ್ಟೇಷನು, ನೀನಿರೋ ಲೈನಲ್ಲಿ ಖಾಲಿ ಹೊಡಿತಾ ಇದೆ ಜನ, ಅದೇನು ಅಂತ. ಆಮೇಲೆ ಟ್ರೈನ್ ಒಳಗಡೆ ಹೋದ ತಕ್ಷಣ ಯಾರೂ ಮಾಸ್ಕ್ ಹಾಕಿಲ್ಲ. ಮೆಟ್ರೋ ಟ್ರೈನಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ, ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ, ಅವರು ಮಾಸ್ಕ್ ಹಾಕಿಲ್ಲ. ಈಗ ಪ್ಯಾಂಡಮಿಕಲ್ಲಿ ಯಾವ ಥರ ದೃಶ್ಯ ಆಯಿತು, ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಹೆಲ್ತ್ ಕೋಡು, ಅದು QR ಕೋಡ್ ಇರ್ತಲ್ಲ, ಹೆಲ್ತ್ ಚೆಕಪ್, ಗ್ರೀನ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಅದು ತೋರಿಸ್ಬಿಟ್ಟು ಅಲೋ ಮಾಡ್ತಾಯಿದ್ರು ಮೆಟ್ರೋ ಟ್ರೈನಲ್ಲಿ. ಆ ಥರ ಏನೂ ದೃಶ್ಯ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಕೆಲವು ಜನ ಕಮೆಂಟ್ ಆಗ್ತಾರೆ, ಏನಪ್ಪ ಅಲ್ಲೆಲ್ಲ ಫುಲ್ ಕಂಟ್ರೋಲ್ಡ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಅದು ಇಲ್ಲ, ನೀನು ಸುಮ್ಮನೆ ಏನೇನೋ ಮಾತಾಡಬೇಡ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ಅದು ಕರೆಕ್ಟೇ ಇದ್ದರೆ ಅಟ್ಲೀಸ್ಟು ನಮಗೆ ಎಫೆಕ್ಟ್ ಆಗಬೇಕಲ್ಲ. ಎಫೆಕ್ಟ್ ಅಂದರೆ ಏನು, ಅದರದ್ದು ಈಗ ಸ್ಕೂಲ್ ಕಾಲೇಜಸ್, ಈಗ ಫಸ್ಟು ಏನೇ ಥರ ಪ್ಯಾಂಡಮಿಕ್ ಬಂತು, ಏನೇ ಬಂದರೆ ಫಸ್ಟ್ ಏನು ಮಾಡ್ತಾರೆ, ಸ್ಕೂಲ್ ಕಾಲೇಜುಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಅಂತ ಹಾಕಿಬಿಡ್ತಾರೆ. ಆಮೇಲೆ ಹೋಮ್ ಸ್ಕೂಲ್ ಅಂತ ಹಾಕಿಬಿಡ್ತಾರೆ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ತಾರೆ. ಆ ಥರದ್ದು ಯಾವುದೂ ಆಗಿಲ್ಲ ಇಲ್ಲಿ. ಆಮೇಲೆ ಟ್ರಾವೆಲ್ ಬ್ಯಾನ್ ಮಾಡಿಬಿಡ್ತಾರೆ, ಅದೂ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನು ಭಾರತದಲ್ಲಿ ಚೀನಾ ವೈರಸ್ ಪ್ರಕರಣ ಪತ್ತೆಯಾಗಿಲ್ಲ, ಜನರು ಆತಂಕ ಪಡಬೇಡಿ ಎಂದು ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರಾದ ಡಾಕ್ಟರ್ ಅತುಲ್ ಗೋಯಲ್ ಹೇಳಿದ್ದಾರೆ. HMPV ಸೋಂಕಿನ ಹಿನ್ನೆಲೆ ಭಾರತದಲ್ಲೂ ಉಸಿರಾಟ ಸಂಬಂಧಿ ಆರೋಗ್ಯ ಸಮಸ್ಯೆಗಳ ಮೇಲೆ ನಿಗಾ ಇಡಲಾಗಿದೆ. ವೈರಸ್ ಶೀತದಂತಹ ಲಕ್ಷಣಗಳನ್ನು ಹೊಂದಿದ್ದು ಮಕ್ಕಳು ಹಾಗೂ ವೃದ್ಧರಲ್ಲಿ ಜ್ವರ ಕಾಣಿಸಿಕೊಳ್ಳಬಹುದು. ಪ್ರಸ್ತುತ ಪರಿಸ್ಥಿತಿ ಅಪಾಯಕಾರಿಯಾಗಿಲ್ಲ. ಒಂದೊಮ್ಮೆ ಸಮಸ್ಯೆ ಉಲ್ಬಣಿಸಿದ್ರು ನಮ್ಮ ಆಸ್ಪತ್ರೆಗಳಲ್ಲಿ ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಲಭ್ಯ ಇದೆ. ಜನರು ಸೋಂಕು ತಗುಲದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಚೀನಾದಲ್ಲಿ ತಲ್ಲಣ ಸೃಷ್ಟಿಸಿರುವ HMPV ಸೋಂಕು ಸದ್ಯಕ್ಕೆ ಭಾರತದಲ್ಲಿ ವರದಿಯಾಗಿಲ್ಲ. ಹೀಗಾಗಿ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು. ಆರೋಗ್ಯ ಮಹಾನಿರ್ದೇಶಕ ಅತುಲ್ ಗೋಯಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು, ಸಣ್ಣ ಪುಟ್ಟ ಅಂದರೆ ಶೀತ, ಜ್ವರ, ನೆಗಡಿ, ಕೆಮ್ಮು ಅಂತ ರೋಗಗಳು ಬಂದರೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಆ ರೀತಿಯಾದಂಥ ಸೋಂಕು ಭಾರತದಲ್ಲಿ ಪತ್ತೆ ಆದರೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಅಗತ್ಯ ಆಸ್ಪತ್ರೆಗಳನ್ನು ಕೂಡ ನಾವು ತಯಾರಾಗಿಟ್ಟಿದ್ದೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.